ಎಣ್ಣೆ ಇರಬಹುದು, ದವಸ ಧಾನ್ಯಗಳಿರಬಹುದು, ತರಕಾರಿ ಇರಬಹುದು, ಹಣ್ಣಿರಬಹುದು, ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರಬಹುದು, ಸಿಮೆಂಟ್ ಕಬ್ಬಣ ಇರಬಹುದು, ಎಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ. ಹೀಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಊಟಕ್ಕಿಲ್ಲ ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀವಿ. ನಿಮಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಮೂಲ ಬೆಲೆ ಸಿದ್ದರಾಮಯ್ಯನವ್ರದ್ದು ನಾಲಿಗೆ ಗೊತ್ತಾಯ್ತಲ್ಲ ಈಗ. ಎಷ್ಟು ನಾಲಿಗೆ ಇನ್ನೂ ಹೇಳಿದ್ದಾರೆ ಅವರು. ಸಿಟಿ ರವಿ ಕಟ್ ಮಾಡ್ಬಿಟ್ರು, ಸೆನ್ಸರ್ ಕಟ್. ಅದನ್ನ ಮಾನ ಮರ್ಯಾದೆ ಇದೆಯೇನ್ರಿ ಬಿಜೆಪಿ ಅವರಿಗೆ ಅಂತ. ಎಷ್ಟು? ₹1 ಏರ್ಸಿದ್ಕೆ, ಒಂದೇ ₹1 ಪೆಟ್ರೋಲ್ ಬೆಲೆಯನ್ನ ₹1 ಏರ್ಸಿದ್ಕೆ ಸಿದ್ದರಾಮಯ್ಯನವರು ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂದ್ರು. ಸಿದ್ದರಾಮಯ್ಯ, ನೀವು ₹3 ಏರ್ಸಿದಿರಲ್ಲ, ₹3.25. ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ? ಯಾರ್ದು 2 ನಾಲಿಗೆ? ಯಾರು 2 ನಾಲಿಗೆ? ಈಗ ನುಂಗಣ್ಣ ಯಾರು? ನುಂಗಣ್ಣ ಯಾರು? ನುಂಗಣ್ಣ ಯಾರು? ಸಿದ್ದರಾಮಣ್ಣ ನುಂಗಣ್ಣ. ಸಿಟಿ ರವಿ ಬೇರೆ ಹೆಸರು ಹೇಳಿದ್ರು ಬೇಡ, ಅದು ವರ್ಕೌಟ್ ಆಗಲ್ಲ. ನುಂಗಣ್ಣ, ಸಿದ್ದರಾಮಣ್ಣ, ನುಂಗಣ್ಣ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತದೆ. ಈಗ ಮೊನ್ನೆ ಒಂದು ವಿಕೆಟ್ ಬಿದ್ದೈತೆ. ಯಾರು? 187 ಕೋಟಿ ದಲಿತರ ಹಣವನ್ನ, ಎಸ್ಟಿ ಹಣವನ್ನ 187 ಕೋಟಿ ನುಂಗಿ ನಾಗೇಂದ್ರ ಔಟ್. ಈಗ ಸಿದ್ದರಾಮಯ್ಯನೇ ಸೆಕೆಂಡ್ ವಿಕೆಟ್. ಈಗ 2ನೇ ವಿಕೆಟ್ ಸಿದ್ದರಾಮಯ್ಯನವ್ರದು. ಯಾಕೆಂದ್ರೆ ಪಾಪ ಅವರು ಯಾರು? ನಾಗೇಂದ್ರ ಪಾಪದ ಕೂಸವನು. ಅವನ್ ಪಾಪ ಏನು ಮಾಡಿಲ್ಲ, ಅವನು ಜೇನ್ ಕಿತ್ತ ಅಷ್ಟೇ. ಜೇನ್ನ ನ್ಯಾಕಂಡ ಕೈಯಲ್ಲಿ 20% ಅವನು ಹೊಡೆದಿರೋದು, 80% ಹೊಡೆದಿರೋದು ಹಣಕಾಸು ಮಂತ್ರಿಗಳು. 2 ಲೀಟರ್ ಪೆಟ್ರೋಲ್ ಯೂಸ್ ಮಾಡಿದ್ರೆ ಅದು ₹1,800 ಮೇಲೆ ಆಗುತ್ತೆ. ಪೆಟ್ರೋಲ್ ₹1,800, ಎಣ್ಣೆ ಬೆಲೆ ₹3,000. ಇದು ₹1,800 ಕರೆಂಟ್ ಬೆಲೆ. ಇವತ್ ನೋಡಿ, ನಾಳೆ ಆಟೋ ರಿಕ್ಷಾದವರು ಸ್ಟ್ರೈಕ್ ಮಾಡ್ತಾರೆ. ವಿಧಿ ಇಲ್ಲ, ಮಾಡ್ಲೇಬೇಕು. ಅವರು ಬಡವರು, ಅವರು ಬೆಲೆ ಏರಿಕೆ ಮಾಡ್ತಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಬಹಳ ಪೆಂಡಿಂಗ್ ಇದೆಯಂತೆ. ಬಿಜೆಪಿಯವರು ಸರಿ ಇಲ್ಲ ರೀ, ಅವ್ರ ಬೆಲೆ ಏರಿಕೆನೆ ಮಾಡಲಿಲ್ಲ. 4 ವರ್ಷ ಇದ್ರು ಯಡಿಯೂರಪ್ಪ, ಬೊಮ್ಮಾಯಿ ಅವರು. ₹1 ಬೆಲೆ ಜಾಸ್ತಿ ಮಾಡಲಿಲ್ಲ ರೀ, ಅವ್ರು ಮಾನ ಮರ್ಯಾದೆ ಇಲ್ಲ ಅಂದ್ರು. ಯಾರು? ಕಾಂಗ್ರೆಸ್ ಅವರು. ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ ಬಸ್ಸು ಬೆಲೆ ಏರಿಕೆ ಮಾಡದೆ, ಟಿಕೆಟ್ ಬೆಲೆ ಏರಿಕೆ ಮಾಡದೆ ಅನ್ಯಾಯ ಮಾಡಿದ್ರಂತೆ ರಾಜ್ಯ ಸರ್ಕಾರಕ್ಕೆ. ಅವ್ರು ಹೇಳಿಕೆ ಕೊಡೋದು ಏರಿಕೆ ಮಾಡಬೇಕಾಯ್ತು. ಈಗ ಬಸ್ ದರನು ಏರಿಕೆ ಮಾಡ್ತಾ ಇದ್ದಾರೆ. 10%, 12%. ಅವಾಗೆ ರೆಕಮೆಂಡೇಶನ್ ಲೆಟರ್ ಕೊಟ್ಬಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ, 12% ರೈಸ್ ಮಾಡಬೇಕು ಅಂತ ಹೇಳಿ. ಅದೇನ ಮಾಡಿದ್ರೆ ಅದು ಜಾಸ್ತಿ ಆಗ್ತೈತೆ. ಇವತ್ತೇ ಲಾಸ್ಟ್. ನಾಳೆ ನೀವೆಲ್ಲನ ಕಾಫಿ ಕುಡಿಯಕ್ ಹೋದ್ರೆ ಕಾಫಿ ರೇಟ್ ಜಾಸ್ತಿ, ಟೀ ರೇಟ್ ಜಾಸ್ತಿ, ಇಡ್ಲಿ ರೇಟ್ ಜಾಸ್ತಿ. ಅವ್ರು ಸತ್ತೋದ್ರೆ ತಿಥಿ ಮಾಡ್ತಾರಲ್ಲ ಆ ವಡೆ, ಕಾಂಗ್ರೆಸ್ ಸತ್ರೆ ತಿಥಿ ಮಾಡ್ತಾರಲ್ಲ ಆ ವಡೆ ರೇಟು ಜಾಸ್ತಿ. ಉದ್ದಿನ ವಡೆ ಕಾಂಗ್ರೆಸ್ ಸತ್ತರೆ ಆ ಉದ್ದಿನ ವಡೆ ರೇಟು ಜಾಸ್ತಿ ಮಾಡ್ಬಿಡ್ತಾರೆ. ಅಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂತಹ ಸರ್ಕಾರ ಜನಗಳನ್ನ ಹಗಲು ದರೋಡೆ ಮಾಡ್ತಾರೆ. ಅವ್ರು ಬಜೆಟ್ ಅಲ್ಲಿ ಹೇಳಿದ್ರು, ನಾವು ಫ್ರೀ ಕೊಡ್ತಾ ಇದ್ದೀರಲ್ಲ, 55,000 ಕೋಟಿ ಇಟ್ಟಿದ್ದೀರಿ, ನಮ್ಗೆ ಯಾವೊಂದು ದುಡ್ಡು ಬೇಕಿಲ್ಲ ಅಂತ.